ದಣಿವಾರಿಸೋದಕ್ಕೆ ಪ್ರಾಯದ ಹುಡುಗ ಬೇಕು ಅಂತಿದ್ದವನು ಹುಡುಗಿನೂ ಬೇಕು ಅಂದ. ಕೊನೆಗೆ ಅವಳಿಗೋಸ್ಕರ ಅದು ಹೇಗೆ ಆತ ಗಂಟು ಬಿದ್ದ ಅನ್ನೋದನ್ನ ನೋಡಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಇದು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಯ ಕಥೆ ಅನ್ನೋದು ದುರಂತ. ವಸಂತ್ ಕುಮಾರ್ ಬಿಸಿ ಮೂಲತಃ ತುಮಕೂರಿನ ಚಿಕ್ಕನಹಳ್ಳಿ ಬಸವಪಟ್ಟಣ ಸಮೀಪದ ಹೊನ್ನನಕೇರಿ ಗ್ರಾಮದ ಈತ 1994ರಲ್ಲಿ ಶಿಕ್ಷಣ ಇಲಾಖೆಗೆ ಸೇರ್ಕೊಂಡಿದ್ದ. ಆನಂತರ ಅದೆಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದ್ದೋ ಗೊತ್ತಿಲ್ಲ. ಆದ್ರೆ ಬೀದರ್ಗೆ ಬಂದಿದ್ದು ವರ್ಷದ ಹಿಂದೆ. ಅದಕ್ಕೂ ಮೊದಲು ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದ. ಆ ಟೈಮಲ್ಲಿ ಕೂಡ ಹಿಂಗೆ ಏನೇನೋ ಲಫ್ಟ ಮಾಡಿ ಅಲ್ಲಿಂದ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಬೀದರ್ನ ಶಿಕ್ಷಕರ ಕಾಲೇಜಿಗೆ ಹಾಕಿದ್ರು ಅಂತಾರೆ. ಆನಂತರ ಅವರದ್ನ BEO ಆಗಿದ್ದು ಇತ್ತೀಚೆಗೆ ಅಂತಾರೆ. ಸೀನಿಯರ್ ಲೆಕ್ಚರ್ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ಇತ್ತೀಚಲಾಗಿ ಸೆಪ್ಟೆಂಬರ್ದಾಗ ಏನಾಯಿತು, ಅವರಾದ BO ಎಡಿಷನಲ್ ಅಲ್ಲಿ ಯಾರು ಇರ್ಲಾರ್ದಕ್ಕೆ ಎಡಿಷನಲ್ ಚಾರ್ಜ್ ಅಂಥೇಳಿ ಮಾನ್ಯ ಜಿಲ್ಲಾ ಪಂಚಾಯತ್ CO ಸಾಹೇಬ್ರ ಆದೇಶದ ಮೇರೆಗೆ ಅಲ್ಲಿ ಹೆಚ್ಚುವರಿ ಪ್ರಭಾರ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಿದ್ದಾರೋ, ಇಡೀ ದಿನ ಫೋನಲ್ಲೇ ಇರ್ತಿದ್ರು. ಅದರಲ್ಲೂ ಅವನೊಬ್ಬ ಹುಡುಗಿಯನ್ನ ಕಳಿಸೋದ ಅಂತ ಕೇಳಿದ್ದು. ಅದೇ ಧ್ಯಾನ. ಮಾತಿಗೆ ಮೊದಲು 18ರ ಹುಡುಗಿ ಯಾರು ಆತನ ಆ ಭಜನೆಗೆ ಪ್ರತ್ಯಕ್ಷ ಒಂದಾಗಿಲ್ಲ. ಹೌದು ಸರ್, ಚೆನ್ನಾಗಿದ್ದೀರಾ ಸರ್? 18 years ಗರ್ಲ್ ಫಿಕ್ಸ್ ಮಾಡ್ಬೋದಾ ನಾನು? ಇವನ ಜನ್ಮಕ್ಕಿಷ್ಟು ತಾಕತ್ತು ಕಡಿಮೆ ಆದ್ರೂ ತೆವಲು ಮಾತ್ರ ಕಡಿಮೆ ಆಗಿಲ್ಲ. ಅದೆಷ್ಟು ಅಮಾಯಕ ಟೀಚರ್ಗಳು ಮತ್ತು ಮಕ್ಕಳು ಇವನ ಬಲೆಗೆ ಬಿದ್ದು ಒದ್ದಾಡಿದ್ದಾರೋ ಗೊತ್ತಿಲ್ಲ. ಈತ ಈ ಹಿಂದೆ ಪ್ರಾಯದ ಹುಡುಗಿಯನ್ನ ಪ್ರೆಗ್ನೆಂಟ್ ಬೇರೆ ಮಾಡಿದ್ನಂತೆ. ಈಗ್ಲೂ ಬರೋ ಹುಡುಗಿ ಪ್ರೆಗ್ನೆಂಟ್ ಆದ್ರೆ ಅಂತಲ್ಲ ಇವನು ಮಾತನಾಡೋದನ್ನ ಕೇಳಿಸ್ಕೊಂಡ್ರೆ ಅಸಹ್ಯ ಅನ್ಸುತ್ತೆ. ನೈಟ್ ಹೊಡೆದಷ್ಟು ಪ್ರೆಗ್ನೆಂಟ್ ಆಗ್ಬಿಡ್ತಾಳ, ಟ್ಯಾಬ್ಲೆಟ್ ತಗೊಂಡಂಗೆ ಏನಾಗುತ್ತೆ ಸರ್? ಅದ್ರ ಬಗ್ಗೆ ನನಗಂತೂ ಏನು ನಾಲೆಜ್ ಇಲ್ವಾ ಸರ್? ನಾನು ಬೇರೆ ಕಡೆ ಮಾಡಿದ್ದೆ. ಒಂದು 2 nights ಜೊತೆಗೆ ಇದ್ಬಿಟ್ರೆ ಪ್ರೆಗ್ನೆಂಟ್ ಆಗ್ಬಿಡ್ತಾಳೆ. ಮತ್ತೆ ಆಪರೇಷನ್ ಮಾಡಿದಾರ ಸರ್? ಕೇಳಿಸ್ಕೊಂಡ್ರಲ್ಲ ಇವನೆಂತಹ ಡೇಂಜರ್ ಪಾರ್ಟಿ ಅನ್ನೋದನ್ನ. ಅದೆಷ್ಟು ಅಮಾಯಕರ ಬದುಕಲ್ಲಿ ಆಡಿ ಅವರ ಹೊಟ್ಟೆ ತೊಳಸಿದ್ದಾನೋ ಗೊತ್ತಿಲ್ಲ. ಮೋಸ್ಟ್ಲಿ ತೊಳಸಿ ಸಾಕಾದ್ಮೇಲೆ ಹುಡುಗಿರ ಸಹವಾಸ ಸಾಕು ಅಂತ ಹುಡುಗರನ್ನ ಹಾಸಿಗೆಗೆ ಕರೆಯೋದಕ್ಕೆ ಶುರು ಮಾಡಿದ್ದ ಅನ್ಸುತ್ತೆ. ಈಗ ಮತ್ತೆ 18ರ ಹುಡುಗಿ ಸಿಗ್ತಾಳೆ ಅಂದ ಕೂಡ್ಲೆ ಆತನ ವರಸೆ ಅದೆಂಗೆ ಬದಲಾಯ್ತು ಅಂತೀರಾ? 18 years ಹುಡುಗಿ. ಹಾ ಸರ್, ನಾನು ರೂಮಲ್ಲೇ ಇಟ್ಕೊಂಡ್ಬಿಡ್ತೀನಿ ಫುಲ್. ಸರ್ ಫ್ಯಾಮಿಲಿ ಇದ್ದಿರ್ಬೋದಲ್ವಾ ಸರ್? ಅವ್ರಿಗೆ ಗೊತ್ತಾದ್ರೆ ಸರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಲ್ವಾ ಸರ್? ಅವ್ರಿಗೆ ಗೊತ್ತಾಗದಂಗೆ ಮೇಂಟೈನ್ ಮಾಡ್ತಾನೆ ಎಲ್ಲಾನು ಮೇಂಟೈನ್ ಮಾಡ್ತಾನೆ. ಇವನಂತವನನ್ನ ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ ಇಟ್ಕೊಂಡ್ರೆ ಮಾಡದೆ ಏನ್ ಮಾಡ್ತಾನೆ? ಈತನ ವಿಲಕ್ಷಣ ಮುಖವನ್ನ ಸಂಪೂರ್ಣ ನೋಡಿ ಇನ್ನು ಇವನಿಂದ ತಪ್ಪಿಸಿಕೊಳ್ಳೋದು ಕಷ್ಟ ಅನ್ನಿಸಿದಾಗ್ಲೇ ಆ ಟೀಚರ್ ನಮ್ಮ ವರದಿಗಾರ ಅನಿಲ್ ಹತ್ರ ಬಂದು ಕಷ್ಟ ತೋಡಿಕೊಂಡಿತು. ಆ ಕೂಡ್ಲೆ ಆ ವಸಂತ್ ಕುಮಾರ್ನನ್ನ ಮಾತನಾಡಿಸಿ ಇದೇನಪ್ಪ ಕೇಳೋಣ ಅಂತ ನಮ್ಮ ರಿಪೋರ್ಟರ್ ಆತನ ಪ್ಲೇಸ್ಗೆ ಹೋದ್ರು. ಅಲ್ಲಿ ಕಂಡಿದ್ದೇನು ಗೊತ್ತಾ?